ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರವಿ ಕುಂದಾಪುರ. ಎಲ್ಲ ಹೆಂಗಿದ್ರಿ? ಇವತ್ತಿನ ವಿಷಯ ಬಂದ್ಕಂಡ ಎಲ್ಲರಿಗೂ ಗೊತ್ತಿರುವ ಕುಂದಾಪುರದ ಕುಂದೇಶ್ವರ ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ಅದು ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಮಾಡ್ಕಣ್ಯಾಕ, ಹಾಗೆ ಅಲ್ಲೇ ಪಕ್ಕದ ಇಪ್ಪು ಬೆಲ್ ಅಂಟಣ್ಣ ನಡಿ ಒತ್ತಿ. ಎಂತಕ್ಕಂದ್ರೆ ನಾನು ಹಾಕುವಷ್ಟು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ನಿಮ್ಗೆ ತೋರಿಸುತ್ತೆ. ಹಂಗ ಬನ್ನಿ ಹೋಪ. ಕುಂದಾಪುರದ ಶ್ರೀ ಕುಂದೇಶ್ವರ ದೇವಸ್ಥಾನ ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ. ಕುಂದಾಪುರಕ್ಕೆ ಖ್ಯಾತಿ ತಂದಿರುವ ಈ ಕ್ಷೇತ್ರ ಶಿವ ಸಾನ್ನಿಧ್ಯದಿಂದಲೇ ಪ್ರಸಿದ್ಧಿ. ಶ್ರೀ ಕುಂದೇಶ್ವರ ಸ್ವಾಮಿ ಸಾವಿರಾರು ಭಕ್ತಾದಿಗಳ ಹೃದಯ ಕಮಲದಲ್ಲಿ ನೆಲೆಗೊಂಡಿದ್ದಾನೆ. ಶ್ರೀ ಕುಂದೇಶ್ವರ ದೇವರ ಕಾರ್ತಿಕ ದೀಪೋತ್ಸವ ಕುಂದಾಪುರದ ಹಬ್ಬವಾಗಿಯೇ ಮಾರ್ಪಾಡಾಗುತ್ತದೆ. ಕುಂದೇಶ್ವರ ದೀಪೋತ್ಸವ ಹಾಗೂ ಒಂದೇ ನಡೆಯುವ ರಥೋತ್ಸವ ಕುಂದಾಪುರದ ಮಟ್ಟಿಗೆ ಸಾಂಸ್ಕೃತಿಕ ಧಾರ್ಮಿಕ ಜಾತ್ರೆ. ಜನಸಾಗರದಲ್ಲಿ ದೀಪೋತ್ಸವ ರಾತ್ರಿ ವರ್ಣರಂಜಿತವಾಗಿರುತ್ತದೆ. ಹಾಗೆಯೇ ದೇವಾಲಯಗಳ ನಾಡೆಂದು ಪ್ರಸಿದ್ಧಿಯಾಗಿದೆ. ಕುಂದೇಶ್ವರ ದೇವಾಲಯ ತಲೆತಲಾಂತರಗಳಿಂದ ಬಂದ ಅಭಿಪ್ರಾಯದಂತೆ ಕುಂದೇಶ್ವರ ಕುಂದಾಪುರ ಎಂಬ ಹೆಸರಿಗೆ ಕಾರಣ. ದಕ್ಷಿಣ ಕನ್ನಡ ಜಿಲ್ಲಾ ಗಜೆಟಿಯರ್ನಲ್ಲಿ ಪಂಚಗಂಗಾವಳಿ ನದಿ ಸಮೀಪ ಕುಂದವರ್ಮನು ನಿರ್ಮಿಸಿದ ಕುಂದೇಶ್ವರ ದೇವಾಲಯದಿಂದ ಈ ಊರಿಗೆ ಕುಂದಾಪುರ ಎಂದು ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಮತ್ತೇನೆಂದರೆ ದಕ್ಷಿಣ ಸಿರಿನಾಡು ಗ್ರಂಥದಲ್ಲಿ ಪೋರ್ಚುಗೀಸರು ಕುಂದಾಪುರಕ್ಕೆ ಕಾಲಿಡುವ ಮೊದಲು ಕುಂದವರ್ಮನ್ ಎಂಬ ತುಂಡರಸನ ಅಧಿಪತ್ಯಕ್ಕೆ ಸೇರಿತ್ತು. ಈಶ್ವರ ಇವನ ಮನೆ ದೇವರು. ಇಂದಿನ ಕುಂದೇಶ್ವರ ಶಿವಭಕ್ತನಾದ ಇವನ ಸೃಷ್ಟಿ. ಕುಂದೇಶ್ವರದಿಂದಲೇ ಊರಿಗೆ ಕುಂದಾಪುರ ಎಂಬ ಹೆಸರು ನಾಮಕರಣವಾಗಿದೆ. ಮತ್ತೇನೆಂದರೆ ಕ್ರಿಸ್ತಶಕ 1262ಕ್ಕೆ ಸಲ್ಲುವ ಆಳುಪರಾಜ ವೀರಪಾಂಡಿ ದೇವನ ಶಾಸನವೊಂದರಲ್ಲಿ ಈ ಊರನ್ನು ಕುಂದಾಪುರವೆಂದು ಸ್ಪಷ್ಟವಾಗಿ ಹೆಸರಿಸಲಾಗಿದೆ. ಹಾಗೆ ಕುಂದೇಶ್ವರ ದೇವಸ್ಥಾನ ಕ್ರಿಸ್ತಶಕ 11-12ನೇ ಶತಮಾನದಷ್ಟು ಪ್ರಾಚೀನವೆಂದು ಹೇಳಲಾಗುತ್ತದೆ. ಇಲ್ಲಿ ಸಾಕಷ್ಟು ವಿಶಾಲವಾದ ಹೊರ ಪ್ರಕಾರ, ಮಹಾದ್ವಾರಕ್ಕೆ ಎದುರಾಗಿ ಬಲಿಪೀಠ, ಹಾಗೆ ಒಳ ಪ್ರಕಾರದಲ್ಲಿ ಒಂದು ನಂದಿ ಮಂಟಪ ಮತ್ತು ಒಳಪೌಳಿ, ಹಾಗೂ ಒಳ ಪ್ರಕಾರದ ನಡುವೆ ಗರ್ಭಗೃಹ ನೇರವಾಗಿ ಕತ್ತರಿಸಲ್ಪಟ್ಟ ಮೂರ್ತಿಯನ್ನು ಹೊಂದಿದೆ. ಶಿವಲಿಂಗವನ್ನು ರುದ್ರಾಕ್ಷಿ ಶಿಲೆಯಿಂದ ಮಾಡಿದ್ದು, ಹಾಗೆ ಇದರ ಹೊರಮೈ ತುಂಬಾ ದೊರಗಾಗಿದೆ. ಶಿರೋಭಾಗ ಅಡ್ಡಕ್ಕೆ ತುಂಡರಿಸಲ್ಪಟ್ಟ ಕಂಬದಂತೆ ಚಪ್ಪಟೆಯಾಗಿದೆ. ಹಾಗಾಗಿ ಅದು ಅಪೂರ್ವ ಶಿವಲಿಂಗ. ಕುಂದೇಶ್ವರದ ಬಹುಮುಖ್ಯ ಅಂಗವಾಗಿದ್ದ ಕುಂದೇಶ್ವರ ಕೆರೆಯನ್ನು ಆಧುನಿಕವಾಗಿ ನವೀಕರಿಸಲಾಗಿದೆ. ತೆಪ್ಪೋತ್ಸವ ಮತ್ತಿತರ ಉತ್ಸವವನ್ನು ವೀಕ್ಷಿಸಲು 12 ಅಡಿಗಳಷ್ಟು ವಿಸ್ತೀರ್ಣದಲ್ಲಿ 4 ದಿಕ್ಕುಗಳಲ್ಲೂ ಪ್ರದಕ್ಷಿಣಾ ಪಥವನ್ನು ಸುಸ್ಥಿತಿಗೆ ತಂದು ಅದಕ್ಕೆ ಕಾಂಪೌಂಡ್ ನಿರ್ಮಿಸಲಾಗಿದೆ. ಋಷಿಕೇಶ ಮಾದರಿಯ ಧ್ಯಾನಸ್ಥ ಶಿವನ ಗಂಗಾವತರಣ ವಿಗ್ರಹ ಸ್ಥಾಪಿಸಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ. ಧ್ಯಾನಸ್ಥ ಶಿವನ ಪ್ರತಿಮೆ ಭಕ್ತಾದಿಗಳನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಹಾಗೆ ಶಿವಲಿಂಗದ ಗರ್ಭಗುಡಿಯ ಪ್ರದಕ್ಷಿಣಾ ಹಾಕುವ ಬಲಭಾಗದಲ್ಲಿ ಶ್ರೀ ಗಣಪತಿ ದೇವರ ಶಿಲಾಮಯ ಗರ್ಭಗುಡಿ ಇದೆ. ಹಾಗೆ ಎಡಭಾಗದಲ್ಲಿ ಪಾರ್ವತಿ ತಾಯಿಯ ಗರ್ಭಗುಡಿ ಇದೆ. ಹಾಗೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಮತ್ತು ನಾಗದೇವರನ್ನು ಸಹ ನೋಡಬಹುದು. ಹಾಗೆ ದೀಪೋತ್ಸವದ ಬಗ್ಗೆ ಮಾತನಾಡಬೇಕೆಂದರೆ ಕಾರ್ತಿಕ ಬಹುಳ ಅಮಾವಾಸ್ಯೆಯನ್ನು ನಡೆಯುವ ಈ ದೀಪಾರಾಧನೆಗೆ ವಿಶಿಷ್ಟ ಮಹತ್ವವಿದೆ. ಊರೇ ಪಾಲ್ಗೊಳ್ಳುವ ಈ ಲಕ್ಷ ದೀಪೋತ್ಸವ ಅಕ್ಷರಶಃ ಒಂದು ಸಾರ್ವಜನಿಕ ಉತ್ಸವ. ದೀಪೋತ್ಸವ ದಿನ ಬೆಳಿಗ್ಗೆ ಕುಂದೇಶ್ವರನ ಸನ್ನಿಧಿಯಲ್ಲಿ ಶತರುದ್ರಾಭಿಷೇಕ, ಮಹಾಪೂಜೆ, ಮಹಾಮಂಗಳಾರತಿ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಬ್ಬವೇ ಇರುತ್ತದೆ. ಒಂದರ್ಥದಲ್ಲಿ ಸಾಂಸ್ಕೃತಿಕ ಹಬ್ಬವೇ ಕುಂದೇಶ್ವರ ದೀಪೋತ್ಸವ. ಸಂಗೀತ, ನೃತ್ಯ, ನಾಟಕ, ಯಕ್ಷಗಾನ ಹೀಗೆ ಒಂದಲ್ಲ ಒಂದು ಸದಭಿರುಚಿಯ ಮನೋರಂಜನೆಯ ಜೊತೆಗೆ ಭಕ್ತಾದಿಗಳಿಂದ ಶ್ರೀ ದೇವರ ನಾಮ ಸಂಕೀರ್ತನೆ ನಡೆದು ರಂಗಪೂಜೆ, ಮಹಾಮಂಗಳಾರತಿಯ ನಂತರ ದೇವರ ಉತ್ಸವ ಮೂರ್ತಿ ಗರ್ಭಗುಡಿಯಿಂದ ಹೊರಬರುತ್ತದೆ. ಹೆಗಳ, ಜಾಗಟೆ ಮೊದಲಾದ ವಾದ್ಯೋಪಕರಣಗಳ ನಿನಾದ, ಬಲಿ ಸಮರ್ಪಣೆ, ಸುಂದರವೂ ಕಲಾತ್ಮಕವೂ ಆದ ಪುಷ್ಪಕ ರಥದಲ್ಲಿ ಕುಂದೇಶ್ವರ ಸ್ವಾಮಿ ಇಡೀ ಕುಂದಾಪುರದಲ್ಲಿ ಸಾಗುವ ಪರಿ ಅನನ್ಯ. ಈಗ ನೋಡಿರುವ ಎಲ್ಲರೂ ಕುಂದಾಪುರಕ್ಕೆ ಭೇಟಿ ನೀಡಿ ಶ್ರೀ ಕುಂದೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿ ಎಂದು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಯಾವ ದೇವಸ್ಥಾನದ ಮಾಹಿತಿ ಬೇಕೆಂದು ಕಮೆಂಟ್ ಮಾಡಿ. ನಾನು ಆದಷ್ಟು ಟ್ರೈ ಮಾಡ್ತೇನೆ. ಹಾಗೆ ಹೋಗುವ ಮುಂಚೆ ಹೇಳುವುದೇನೆಂದರೆ, ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಹಂಗಾರೆ ಮತ್ತೆ ಸಿಕ್ಕುವಾಗ.